ದಾರಗಳು ಅಂಗಡಿಗಳಲ್ಲಿ ಬೇರೆ ಬೇರೆ ಎಣಿಕೆಗಳಲ್ಲಿ ಮಾರಾಟಕ್ಕೆ ಇರುತ್ತವೆ. ಸಾಮಾನ್ಯವಾಗಿ 20ರಿಂದ 100ರವರೆಗೆ ಈ ಎಣಿಕೆಗಳಿರುತ್ತವೆ. ಎಣಿಕೆ ಹೆಚ್ಚಾದಂತೆಲ್ಲ ದಾರ ಚಪರವಾಗುತ್ತಾ ಹೋಗುತ್ತದೆ. ನಿಮ್ಮ ಯಾವತ್ತಿನ ಹೊಲಿಗೆಗೆ 70ನೇ ನಂಬರಿನ ನೂಲು ಸರಿಯಾದೀತು. ನಿಮ್ಮ ಬಟ್ಟೆಗೆ ಹೊಂದಿಕೊಳ್ಳುವ ನೂಲನ್ನು ಕೊಂಡುಕೊಳ್ಳುವಾಗ ಒಂದು ವಿಷಯವನ್ನು ಗಮನದಲ್ಲಿರಿಸಿಕೊಳ್ಳುವುದು ಒಳ್ಳೆಯದು. ಸಾಮಾನ್ಯವಾಗಿ ನೂಲನ್ನು ಹೊಲಿದಾಗ ಅದರ ಬಣ್ಣ ಸ್ವಲ್ಪ ಕಡಿಮೆ ಆದಂತೆ ಅನಿಸುತ್ತದೆ. ಹಾಗಾಗಿ ಅಂಗಡಿಯಲ್ಲಿ ಕೊಂಡುಕೊಳ್ಳುವಾಗ ಹೊಲಿಯುವ ಬಟ್ಟೆಗಿಂತ ತುಸು ಹೆಚ್ಚು ಬಣ್ಣವಿರುವ ನೂಲನ್ನು ಆರಿಸಿಕೊಳ್ಳಿರಿ. ಹೊಲಿಗೆಯಲ್ಲಿ ಬಳಕೆಯಾಗುವ ಹೊಲಿಗೆ ಮಿಷಿನ್ನು ತುಂಬ ನಾಜೂಕಿನದು. ಹಾಗಾಗಿ ಆದಷ್ಟು ಮಟ್ಟಿಗೆ ಅದರಲ್ಲಿ ಧೂಳು ತುಂಬಿಕೊಳ್ಳದಂತೆ ಮುಚ್ಚಿ ಇರಿಸಬೇಕು ಮತ್ತು ಆಗಾಗ ಧೂಳು ಒರೆಸಿ ಚಕ್ಕಟ ಮಾಡಿಕೊಳ್ಳಬೇಕು. ಅದರ ಹಲವಾರು ಭಾಗಗಳು ಹೊಲಿಯುವಾಗ ಒಂದಕ್ಕೊಂದು ಉಜ್ಜುತ್ತಿರುತ್ತವೆ. ಹಾಗಾಗಿ ಆ ಭಾಗಗಳಿಗೆಲ್ಲ ಅವು ಸವೆದು ಹೋಗದಂತೆ ಮತ್ತು ಸಲೀಸಾಗಿ ಚಲಿಸುವಂತೆ ಒಂದೊಂದು ಬಿಂದು ಎಣ್ಣೆ ಹಾಕಿಕೊಳ್ಳಬೇಕು. ಹೀಗೆ ಎಣ್ಣೆ ಹಾಕಬೇಕಾಗಿರುವ ಜಾಗಗಳು ಎಲ್ಲೆಲ್ಲಿ ಇವೆ ಎಂಬುದನ್ನು ಮೊದಲೇ ತಿಳಿದುಕೊಳ್ಳುವುದು ಒಳ್ಳೆಯದು. ದಿನಾಲೂ ಈ ಮೆಷಿನ್ನಲ್ಲಿ ಹೊಲಿಯುತ್ತೀರಾದರೆ ವಾರಕ್ಕೊಮ್ಮೆ ಹೀಗೆ ಎಣ್ಣೆ ಹಾಕಬೇಕು. ಆದರೆ ವಾರದಲ್ಲಿ 1-2 ಬಾರಿ ಮಾತ್ರ ಹೊಲಿಯುತ್ತೀರಾದರೆ ತಿಂಗಳಿಗೊಮ್ಮೆ ಎಣ್ಣೆ ಹಾಕಿದರೆ ಸಾಕು. ಮೆಷಿನನ್ನು ಉಪಯೋಗಿಸದೇ ಇದ್ದರೂ ವರ್ಷದಲ್ಲಿ 3-4 ಬಾರಿ ಅದನ್ನು ಒರೆಸಿ ಎಣ್ಣೆ ಹಾಕಿ ಇಡುವುದು ಒಳ್ಳೆಯದು. ಹೀಗೆ ಎಣ್ಣೆ ಹಾಕಲು ತೆಳ್ಳಗಿರುವ 3-in-1 ಎಣ್ಣೆಯನ್ನೇ ಬಳಸಿರಿ. ಬೇರೆ ಎಣ್ಣೆಗಳನ್ನು ಬಳಸಿದರೆ ಅವು ಅಲ್ಲೇ ಗಟ್ಟಿ ಕಟ್ಟಿ ಮೆಷಿನನ್ನು ತಿರುಗಿಸಲು ಕಷ್ಟವಾದೀತು. ಎಣ್ಣೆ ಹಾಕಿದ ಮೇಲೆ ಹೆಚ್ಚು ಇರುವ ಎಣ್ಣೆಯನ್ನು ಒರೆಸಿ ತೆಗೆದು ಒಂದು ಹಳೆಯ ಬಟ್ಟೆಯನ್ನು ಮೆಷಿನ್ನಲ್ಲಿರಿಸಿ ಅದನ್ನು ಸ್ವಲ್ಪ ಹೊತ್ತು ಓಡಿಸಬೇಕು. ಇಲ್ಲವಾದರೆ ನೀವು ಹೊಲಿಯುತ್ತಿರುವ ಉಡುಪಿಗೆ ಎಣ್ಣೆ ಹಿಡಿದೀತು. ಹೊಲಿಗೆ ಮೆಷಿನನ್ನು ಒರೆಸುವ ಮೊದಲು ಅದರ ಸೂಜಿಯನ್ನು ತೆಗೆದಿರಿಸುವುದು ಒಳ್ಳೆಯದು. ಇಲ್ಲವಾದರೆ ಸೂಜಿ ನಿಮ್ಮ ಬೆರಳಿಗೆ ಚುಚ್ಚಿಕೊಳ್ಳಬಲ್ಲುದು. ಹೊಲಿಯುತ್ತಿರುವಾಗ ಬಾಬಿನ್ನ ನೂಲನ್ನು ಹೊರತೆಗೆಯಲು ಬೆರಳಿನ ಬದಲು ಒಂದು ಗುಂಡು ಸೂಜಿಯನ್ನು ಇಲ್ಲವೇ ಕತ್ತರಿಯ ತುದಿಯನ್ನು ಬಳಸಿರಿ. ಇಲ್ಲವಾದರೆ ಬೆರಳಿನ ಮೇಲೆ ಹೊಲಿಗೆ ಬಿದ್ದೀತು. ಹೊಲಿಗೆ ಮೆಷಿನ್ನಲ್ಲಿ ಮೊದಲು ಹೊಲಿಯಲು ತೊಡಗುವವರು ಕಾಗದದಲ್ಲಿ ತ್ರಿಕೋಣ, ವೃತ್ತ ಮೊದಲಾದ ಆಕಾರಗಳನ್ನು ಬರೆದು ಅವುಗಳ ಮೇಲೆ ಹೊಲಿಗೆ ಹಾಕಿ ಹೊಲಿಯುವ ಕ್ರಮವನ್ನು ಕಲಿಯಬಹುದು. ಉಡುಪನ್ನು ಹೊಲಿಯುವುದಿದ್ದರೂ ಮೊದಲು ಚಿಕ್ಕ ಮಕ್ಕಳ ಉಡುಪು ಇಲ್ಲವೇ ಒಳ ಉಡುಪುಗಳನ್ನು ಹೊಲಿಯಲು ತೊಡಗಿರಿ. ಚಿಕ್ಕ ಮಕ್ಕಳ ಅಂಗಿ ಸಾಮಾನ್ಯವಾಗಿ ಸಡಿಲವಾಗಿರಬೇಕಾದುದರಿಂದ ಸ್ವಲ್ಪ ಹೆಚ್ಚು ಕಡಿಮೆಯಾದರೂ ತೊಂದರೆಯಾಗುವುದಿಲ್ಲ. ಮೆಷಿನಿನ ಸೂಜಿಯನ್ನು ನೀವು ಸರಿಯಾಗಿ ಜೋಡಿಸಿಲ್ಲವಾದರೆ ಅದು ಕೆಳಗಿನ ಪ್ಲೇಟಿಗೆ ತಾಗಿ ಮುರಿದು ಹೋದೀತು. ಹೊಲಿದ ಬಟ್ಟೆಯನ್ನು ಯಾವಾಗಲೂ ನಿಮ್ಮ ಎದುರುಗಡೆಗಾಗಿ ತೆಗೆಯಿರಿ, ಎಳೆಯಬೇಡಿರಿ. ಇಲ್ಲವಾದರೆ ಸೂಜಿ ಬಗ್ಗಿ ಹೋಗಿ ಮುರಿದೀತು. ತೆಳ್ಳಗಿನ ಸೂಜಿಯಿಂದ ದಪ್ಪದ ಬಟ್ಟೆಯನ್ನು ಹೊಲಿಯಲು ಪ್ರಯತ್ನಿಸಿದರೂ ಸೂಜಿ ಮುರಿಯಬಲ್ಲುದು. ಇಂತಹ ಸಂದರ್ಭದಲ್ಲಿ ಸೂಜಿಯನ್ನು ಸಾಬೂನಿನಿಂದ ಉಜ್ಜಿದರೆ ಅಷ್ಟು ಬೇಗ ತುಂಡಾಗಲಿಕ್ಕಿಲ್ಲ. ಹೊಲಿಯುವಾಗ ಮೇಲಿನ ದಾರ ತುಂಡಾಗುತ್ತದೆಯಾದರೆ ನೀವು ಮಿಷಿನಿಗೆ ದಾರ ಹಾಕಿದ ಕ್ರಮ ತಪ್ಪಾಗಿರಬಹುದು. ಇಲ್ಲವೇ ಸೂಜಿಯನ್ನು ಜೋಡಿಸಿದ ಕ್ರಮ ತಪ್ಪಾಗಿರಬಹುದು. ಮೇಲ್ಗಡೆಯಲ್ಲಿರುವ ಸ್ಕ್ರೂ ಹೆಚ್ಚು ಗಟ್ಟಿಯಾಗಿ ಇರುವುದರಿಂದಲೂ ಈ ರೀತಿ ದಾರ ತುಂಡಾಗಬಲ್ಲುದು. ನೀವು ಬಳಸುತ್ತಿರುವ ದಾರ ಚೆನ್ನಾಗಿಲ್ಲದಿದ್ದರೂ ಹೊಲಿಯುವಾಗ ಅದು ಬೇಗನೆ ತುಂಡಾಗಬಲ್ಲುದು. ಬಟ್ಟೆಯನ್ನು ಒತ್ತಿ ಹಿಡಿಯುವ ಲಿವರ್ ಸಡಿಲವಾಗಿಯೂ ಇರಬಾರದು, ಬಿಗಿಯಾಗಿಯೂ ಇರಬಾರದು. ಸಡಿಲವಾಗಿದ್ದರೆ ಒಂದೇ ಥರದ ಹೊಲಿಗೆ ಬೀಳಲಾರದು ಮತ್ತು ಬಿಗಿಯಾಗಿದ್ದರೆ ಹೊಲಿಯುವಲ್ಲಿ ಬಟ್ಟೆಯನ್ನು ಎಳೆದಂತಾದೀತು. ಇದಲ್ಲದೆ ಮೇಲಿನಿಂದ ಮತ್ತು ಕೆಳಗಿನಿಂದ ಬರುವ 2 ದಾರಗಳು ಒಂದೇ ಒತ್ತಡದಲ್ಲಿದ್ದು ಅವು ಎರಡೂ ಹೊಲಿಗೆಯ ನಡುವೆ ಸಂಧಿಸುವಂತಿರಬೇಕು. ಮೇಲಿನ ದಾರ ಬಿಗಿಯಾಗಿದ್ದರೆ ಬಾಬಿನ್ನಿನಿಂದ ಬರೋದು ದಾರ ಬಟ್ಟೆಯ ಮೇಲ್ಭಾಗಕ್ಕೆ ಎಳೆಯಲ್ಪಟ್ಟೀತು ಮತ್ತು ಬಾಬಿನ್ನ ದಾರ ಹೆಚ್ಚು ಒತ್ತಡದಲ್ಲಿದ್ದರೆ ಮೇಲಿನ ದಾರ ಬಟ್ಟೆಯ ಕೆಳಭಾಗಕ್ಕೆ ಎಳೆಯಲ್ಪಟ್ಟೀತು. ಈ 2 ಕಾರಣಗಳಿಂದಲೂ ಹೊಲಿಗೆ ಚೆನ್ನಾಗಿ ಕಾಣಿಸುವಂತಾದೀತು. ಹೊಲಿಗೆ ಮಿಷನ್ನಿನ ಬೆಲ್ಟು ಸಡಿಲವಾಗಿ ಆದರೆ ಅದನ್ನು ಒಂದು ಅರ್ಧ ಗಂಟೆ ಹೊತ್ತು ತಣ್ಣೀರಿನಲ್ಲಿ ನೆನೆಸಿಟ್ಟು ಆಮೇಲೆ ಬಿಸಿಲಿನಲ್ಲಿ ಒಣಗಿಸಿದರೆ ಬೆಲ್ಟಿನ ಉದ್ದ ಕಡಿಮೆಯಾಗುತ್ತದೆ.
ಹೀಗೆ ಮಾಡಿದರೂ ಅದು ಸಡಿಲವಾಗಿಯೇ ಇದೆಯಾದರೆ ಬೆಲ್ಟನ್ನು ಸ್ವಲ್ಪ ತುಂಡು ಮಾಡಿ ಆಮೇಲೆ ಜೋಡಿಸಿಕೊಳ್ಳಬೇಕು. ಹೊಲಿಗೆ ಮಿಷನ್ನಿನ ಪೆಟ್ಟಿಗೆಯಲ್ಲಿ ಸೂಜಿ, ಗುಂಡು ಸೂಜಿ, ದಾರ, ಕತ್ತರಿ ಮೊದಲಾದವುಗಳೊಂದಿಗೆ ಒಂದು ಅಯಸ್ಕಾಂತವನ್ನು ಇರಿಸಿಕೊಳ್ಳಿರಿ. ಸೂಜಿ ಇಲ್ಲವೇ ಗುಂಡು ಸೂಜಿ ಕೆಳಗೆ ಬಿದ್ದಲ್ಲಿ ಅವನ್ನು ಈ ಅಯಸ್ಕಾಂತದ ನೆರವಿನಿಂದ ಮೇಲೆತ್ತಬಹುದು. ಹೊಲಿಗೆ ಮಿಷನನ್ನು ಬಳಸದಿರುವಾಗ ಅದರ ಬೆಲ್ಟನ್ನು ಚಕ್ರದಿಂದ ಹೊರತೆಗೆಯಬೇಕು, ಇಲ್ಲವಾದರೆ ಅದು ಬೇಗನೆ ಸಡಿಲವಾದೀತು. ಹಳೆ ಬಟ್ಟೆಯೊಂದನ್ನು 5-6 ಬಾರಿ ಮಡಚಿ ಹೊಲಿಯುವ ಲಿವರ್ನ ಕೆಳಗೆ ಇರಿಸಿ ಅದರ ಮೇಲೆ ಲಿವರ್ ನಿಲ್ಲುವ ಹಾಗೆ ಮಾಡಿದರೆ ಲಿವರ್ ಬೇಗ ಕೆಟ್ಟು ಹೋಗುವುದಿಲ್ಲ. ಊಟ ತಿಂಡಿಗಳು. ಅಡಿಗೆ ಮಾಡುವುದು ಅಂತಹ ಕಷ್ಟದ ಕೆಲಸವೇನಲ್ಲವೆಂದು ಕೆಲವರು, ಅದರಲ್ಲೂ ಅವನು ಒಮ್ಮೆಯೂ ಮಾಡದಿರುವವರು ಹೇಳಬಹುದು. ನೀರಿಗೆ ಸ್ವಲ್ಪ ಅಕ್ಕಿ ಹಾಕಿ ಸ್ವಲ್ಪ ಹೊತ್ತು ಕುದಿಸಿದರೆ ಅನ್ನ ಆಗಿಬಿಡುತ್ತದೆ. ಗೋಧಿ ಪುಡಿಗೆ ಸ್ವಲ್ಪ ನೀರು ಮತ್ತು ಉಪ್ಪು ಸೇರಿಸಿ ಕಲಸಿ ಉಂಡೆ ಮಾಡಿ ಮಣೆಯ ಮೇಲಿಟ್ಟು ಲಟ್ಟಿಸಿ ಕಾವಲಿಯ ಮೇಲೆ ಹಾಕಿ ಬಿಸಿ ಮಾಡಿದರೆ ಚಪಾತಿ ಆಗಿಬಿಡುತ್ತದೆ. ಸ್ವಲ್ಪ ತೊಗರಿಬೇಳೆ ಮತ್ತು ಯಾವುದಾದರೊಂದು ತರಕಾರಿಯನ್ನು ಒಟ್ಟಿಗೆ ಬೇಯಿಸಿ ಅದಕ್ಕೆ ಸ್ವಲ್ಪ ಉಪ್ಪು, ಹುಳಿ ಮತ್ತು ಅಂಗಡಿಗಳಲ್ಲಿ ಸಿಗುವ ಸಾಂಬಾರು ಪುಡಿ ಹಾಕಿ ಕುದಿಸಿದರೆ ಸಾಂಬಾರು ಆಗಿಬಿಡುತ್ತದೆ. ಆಗ ಹೋಯ್ತಲ್ಲ ಅಡಿಗೆ. ಇದರಲ್ಲಿ ಕಲಿಯುವುದಕ್ಕೇನಿದೆ? ಇಂತಹ ಮಾತನ್ನು ನೀವು ಹೇಳಲಾರಿರೆಂಬುದನ್ನು ನಿಜ. ಮನೆಗೆಲಸದ ಮೇಲೆ ಬರೆದಿರುವ ಈ ಪುಸ್ತಕವನ್ನು ನೀವು ಓದುತ್ತೀರಿ ಎಂಬುದೇ ಇದನ್ನು ತಿಳಿಸುತ್ತದೆ. ಆದರೆ ಇವತ್ತು ಅಡಿಗೆ ಮಾಡುತ್ತಿರುವ ಬಹಳ ಮಂದಿಗೆ ಆ ಕೆಲಸ ಹೆಣ್ಣಾಗಿ ಹುಟ್ಟಿದ ತಪ್ಪಿಗೆ ಅನುಭವಿಸಬೇಕಾಗಿರೋ ಒಂದು ಶಿಕ್ಷೆಯ ಹಾಗೆ ಕಾಣಿಸುತ್ತದೆ. ಆ ಕೆಲಸದ ಮಹತ್ವ, ಬುದ್ಧಿವಂತಿಕೆಯನ್ನು ಬಳಸಲು ಅದರಲ್ಲಿ ಸಿಗುವ ಅವಕಾಶ ಮತ್ತು ಹೊಸ ಹೊಸ ಪ್ರಯೋಗಗಳನ್ನು ಮಾಡಿ ಅದರಲ್ಲಿ ಕಂಡುಕೊಳ್ಳಬಹುದಾದ ಆನಂದ ಮತ್ತು ಉತ್ಸಾಹ ಮೊದಲಾದವನ್ನು ಅವರು ತಿಳಿದಂತಿಲ್ಲ. ಒಂದು ಮನೆಯಲ್ಲಿರುವ ಮಂದಿ ಒಳ್ಳೆ ಆರೋಗ್ಯದಲ್ಲಿದ್ದಾರೆಯೇ ಇಲ್ಲವೇ, ಬೇರೆ ಬೇರೆ ರೋಗ ರುಜಿನಗಳಿಂದ ಯಾವಾಗಲೂ ಬಳಲುತ್ತಿದ್ದಾರೆಯೇ ಎಂಬುದು ಬಹಳ ಮಟ್ಟಿಗೆ ಆ ಮನೆಯೊಡತಿಯ ಅಡಿಗೆ ಹೇಗಿದೆ ಎಂಬುದರ ಮೇಲೆ ಅವಲಂಬಿಸಿದೆ. ನಿಜಕ್ಕೂ ಅಡಿಗೆ ಅಷ್ಟೊಂದು ಮಹತ್ವವಿದೆ. ಆದರೆ ನಮ್ಮ ಸಮಾಜದಲ್ಲಿ ಕೆಲವು ತುಂಬ ಮಹತ್ವದ ಕೆಲಸಗಳಿಗೆ ಯಾವ ಮರ್ಯಾದೆಯೂ ಇರುವುದಿಲ್ಲ ಮತ್ತು ಯಾಕೂ ಬೇಡದ ಬೇರೆ ಕೆಲವು ಕೆಲಸಗಳಿಗೆ ಎಲ್ಲಿಲ್ಲದ ಮಹತ್ವ ಬಂದಿರುತ್ತದೆ. ಬೆಳೆಯುತ್ತಿರುವ ಮಕ್ಕಳ ಮನಸ್ಸನ್ನು ಪಳಗಿಸಿ ನಾಳೆಯ ಜನಾಂಗಕ್ಕೇನೇ ಒಂದು ರೂಪ ಕೊಡುತ್ತಿರುವ ಶಾಲೆಯ ಮೇಷ್ಟ್ರುಗಳಿಗೆ ನಮ್ಮ ಸಮಾಜದಲ್ಲಿ ಎಂತಹ ಮರ್ಯಾದೆ ಇದೆ ಎಂಬುದನ್ನು ಗಮನಿಸಿದರೆ ಈ ವಿಷಯ ಸ್ಪಷ್ಟವಾಗುತ್ತದೆ. ಅರಿವಿಗರು ಹೇಳುವಂತೆ 3 ಮುಖ್ಯ ಬೇಡಿಕೆಗಳಿಗಾಗಿ ನಮಗೆ ಊಟ ತಿಂಡಿಗಳು ಬೇಕಾಗುತ್ತವೆ. ಬೇರೆ ಬೇರೆ ಬಗೆಯ ಮೈಯ ಮತ್ತು ಮನಸ್ಸಿನ ಕೆಲಸಗಳನ್ನು ನಡೆಸುವುದಕ್ಕೆ ಬೇಕಾಗುವ ಶಕ್ತಿಯನ್ನು ಕೊಡಲು ಊಟ ತಿಂಡಿಗಳಿಂದ ಸಿಗುವ ಹಿಟ್ಟು ಮತ್ತು ಸಕ್ಕರೆಗಳು ಬೇಕಾಗುತ್ತವೆ. ದೇಹದ ಬೆಳವಣಿಗೆಗೆ ಮತ್ತು ದುರಸ್ತಿಗಾಗಿ ಪ್ರೋಟೀನು, ನೀರು ಮತ್ತು ಉಪ್ಪಿನ ಅಂಶಗಳು ಬೇಕಾಗುತ್ತವೆ ಮತ್ತು ದೇಹವನ್ನು ರೋಗ ರುಜಿನಗಳಿಂದ ಕಾಪಾಡಲು ಹಾಗೂ ದೇಹದೊಳಗೆ ಬೇರೆ ಬೇರೆ ಬಗೆಯ ಕೆಲಸಗಳು ಕಟ್ಟುನಿಟ್ಟಾಗಿ ನಡೆಯುವಂತೆ ಮಾಡಲು ವಿಟಮಿನ್ ಮತ್ತು ಉಪ್ಪಿನ ಅಂಶಗಳು ಬೇಕಾಗುತ್ತವೆ. ಈ 3 ಬಗೆಯ ಬೇಡಿಕೆಗಳಿಗೆ ಬೇಕಾಗುವ ತಿನಿಸಿನ ಅಂಶಗಳು ನಾವು ತಿನ್ನುವ ಊಟ ತಿಂಡಿಗಳಲ್ಲಿ ಸರಿಯಾದ ಪ್ರಮಾಣದಲ್ಲಿ ಸೇರಿವೆಯಾದರೆ ಮಾತ್ರ ನಾವು ಆರೋಗ್ಯವಂತರಾಗಿ ಇರಬಲ್ಲೆವು. ಈ 3 ಬೇಡಿಕೆಗಳು ಮಾತ್ರವಲ್ಲದೆ ಮಾಡಿದ ಊಟ ತಿಂಡಿಗಳು ಕಣ್ಣ ನೋಟಕ್ಕೆ ಆಕರ್ಷಕವಾಗಿರಬೇಕು, ಅದರ ವಾಸನೆ ಬಾಯಿಯಲ್ಲಿ ನೀರೂರಿಸುವಂತಿರಬೇಕು ಮತ್ತು ಅವಕ್ಕೆ ಬೇಕಾಗುವ ವಸ್ತುಗಳನ್ನು ಕೊಂಡುಕೊಳ್ಳುವಲ್ಲಿ ಮತ್ತು ಅವನ್ನು ಬಳಸಿಕೊಳ್ಳುವಲ್ಲಿ ಹಣದ ಸರಿಬಳಕೆ ಮತ್ತು ಉಳಿತಾಯಗಳು ಆಗಬೇಕೆಂಬ ಕೆಲವು ಹೆಚ್ಚಿನ ಬೇಡಿಕೆಗಳು ಇವತ್ತಿನ ಜೀವನದಲ್ಲಿ ಮುಖ್ಯವಾಗಿವೆ. ಊಟ ತಿಂಡಿಗಳನ್ನು ಮಾಡುವಲ್ಲಿ ಇವೆಲ್ಲವನ್ನು ಸರಿದೂಗಿಸಬೇಕೆಂಬುದನ್ನು ಗಮನಿಸಿದೆವಾದರೆ ಅಡಿಗೆ ಎಂಬುದು ಒಂದು ಹೀನಾಯದ ಕೆಲಸ ಎಂಬ ಕೆಲವರ ಅನಿಸಿಕೆ ಎಷ್ಟರ ಮಟ್ಟಿಗೆ ತಪ್ಪಾದುದು ಎಂಬುದು ಗೊತ್ತಾಗುತ್ತದೆ.